ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಒಟ್ಟು 6 ಕಂತು ಹಣ ಜಮೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಮತ್ತೊಂದು ಹೊಸ ನಿಯಮ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಇನ್ ಮುಂದೆ ಈ ತಪ್ಪು ಮಾಡಿದ್ರೆ ಇನ್ ಮುಂದೆ ಹಣ ಕೂಡ ಬರಲ್ಲ, ಮತ್ತೆ ಸರ್ಟಿಫಿಕೇಟ್ ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಅನ್ನಭಾಗ್ಯದ ಅಕ್ಕಿ ಹಣ ಬರುತ್ತಾ ಅಥವಾ ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ಬದಲಾಗಿ ಹಣ ವಿತರಣೆ ಮಾಡ್ತಾರಾ? ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅದು ಕೂಡ ನೋಡೋಣ. ಇನ್ನು ಇಂದಿರಾ ಕಿಟ್ ವಿತರಣೆಗೂ ಕೂಡ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ ಮುಂದೆ ಅಕ್ಕಿ ಮಾತ್ರ ಅಲ್ಲ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇಂದಿರಾ ಕಿಟ್ ನಲ್ಲಿ ಸಿಗಲಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗಿದ್ದು ಮತ್ತೆ ಏರಿಕೆ ಆಗಲಿದೆ ಅಂತೆ. ಅಂದ್ರೆ ಮತ್ತೆ ಎಷ್ಟು ಏರಿಕೆ ಆಗ್ಬೋದು, ಅದೇ ತರ ಇವತ್ತಿನ ದರ ಎಷ್ಟಿದೆ, ಎಷ್ಟು ಏರಿಕೆ ಆಗುತ್ತೆ, ಯಾವಾಗ ಬಂಗಾರ ಖರೀದಿ ಮಾಡಬೇಕು, ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ದರ ಎಷ್ಟಾಗಬೇಕು, ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಕೊನೆಯದಾಗಿ ಮತ್ತೆ 5 ಗ್ಯಾರಂಟಿ ಅಲ್ಲ 6 ಗ್ಯಾರಂಟಿ DCM DK ಶಿವಕುಮಾರ್ ಅವರು ತಮ್ಮ 6ನೇ ಗ್ಯಾರಂಟಿಯನ್ನು ಕೂಡ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಒಂದು 6ನೇ ಗ್ಯಾರಂಟಿ ಕೇಳಿದ್ರೆ ನೀವು ಕೂಡ ಫುಲ್ ಖುಷಿಯಾಗಿ ಹೋಗ್ತೀರಾ ವೀಕ್ಷಕರೇ. ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬರುವ ಹಣವನ್ನ MSIL ಚೀಟ್ಸ್ ಫಂಡ್ ಗೌರ್ಮೆಂಟ್ ಅಥರೈಸ್ಡ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪ್ಲಿಕೇಶನ್ ಅನ್ನ ಲೋಕಾರ್ಪಣೆ ಕೂಡ ಮಾಡಿದ್ದಾರೆ. ನೀವು ಕೂಡ ಪ್ಲೇಸ್ಟೋರ್ ಮೂಲಕ MSIL ಚೀಟ್ ಫಂಡ್ಸ್ ಅಂತ ಸರ್ಕಾರದ ವತಿಯಿಂದ ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಕೂಡ ಪ್ರಾರಂಭವಾಗ್ತಾ ಇದೆ. ಬನ್ನಿ ಈಗ ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಮತ್ತೊಂದು ಕಡೆಗೆ ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ? ಹೌದು, ಈ ದಿನ ಬಸ್ ಸಂಚಾರ ಮತ್ತೆ ಬಂದ್ ಆಗಲಿದೆ ಕರ್ನಾಟಕದಲ್ಲಿ. ಯಾವಾಗ ಬಂದ್ ಆಗುತ್ತೆ, ಏಕೆ ಬಂದ್ ಆಗ್ತಾ ಇದೆ, ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಪ್ಲಾನಿಂಗ್ ಮಾಡಿದ್ದಾರೆ. ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಗೃಹಲಕ್ಷ್ಮಿಯರು ಕೂಡ ಲೈಕ್ ಮಾಡಿ, ರೇಷನ್ ಕಾರ್ಡ್ ಇದ್ದವರು ಕೂಡ ಲೈಕ್ ಮಾಡಿ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 25 ಹಾಗೂ 26 2 ಕಂತು 4,000 ರೂಪಾಯಿ ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಎಲ್ಲಾ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿ ವೀಕ್ಷಕರೇ. ಹೌದು, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಿಂದ 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. 25, 26ನೇ ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮೊದಲಿನಿಂದ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ, ಅವರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂತ. ಆದ್ರೆ ಕೆಲವೊಬ್ಬರು ಮಿಡಲ್ ಅಲ್ಲಿ ಮೊನ್ನೆ ಜಾಯ್ನ್ ಆದವರಿಗೆ ಇಲ್ಲಿ ಹಣದ ಬಗ್ಗೆ ಅಪ್ಡೇಟ್ ಬಂದಿರಲ್ಲ. ಎದಕ್ಕಂದ್ರೆ ವೀಕ್ಷಕರೇ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಯೋಜನೆ ಶುರುವಾಗಿ ಜನವರಿ ತಿಂಗಳವರೆಗೂ 30 ಕಂತಾಗುತ್ತೆ. ಅಂದ್ರೆ 30 ತಿಂಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲಿವರೆಗೂ 24 ಕಂತು ಹಣವನ್ನ ಹಾಕಲಾಗಿತ್ತು. ಕರ್ನಾಟಕ ರಾಜ್ಯಾದ್ಯಂತ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ 24ನೇ ಕಂತು ಅಂತ ಕಂಪ್ಲೀಟ್ ಮಾಡಲಾಗಿತ್ತು ವೀಕ್ಷಕರೇ. ಆದ್ರೆ ಜನವರಿ ತಿಂಗಳವರೆಗೂ 30 ಕಂತು ಆಗ್ಬೇಕಾಗಿತ್ತು. ಅಂದ್ರೆ ಬ್ಯಾಲೆನ್ಸ್ ಬಂದು 6 ಕಂತಾಗಿತ್ತು. ಸೆಪ್ಟೆಂಬರ್ ತಿಂಗಳು ಬಿಟ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಹಾಗೂ ಈ ಒಂದು ಹೊಸ ವರ್ಷದ ಜನವರಿ ತಿಂಗಳ 4ನೇ ಕಂತು. ಆದ್ರೆ ಹೋದ ವರ್ಷದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳದ್ದು ಹಣ ಕೂಡ ಸರ್ಕಾರ ಕೊಟ್ಟಿಲ್ಲ. ಅದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದು ಹಣ ಈಗ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಇದನ್ನ 24 ಕಂತು ಅಂತಲ್ಲ, 25, 26 ಕಂತು ಅಂತ ಕನ್ಸಿಡರ್ ಕೂಡ ಇಲ್ಲಿ ನಾವು ಮಾಡಬಹುದು ವೀಕ್ಷಕರೇ. ಈಗ 25 ಹಾಗೂ 26 ಕಂತು ಅಂದ್ರೆ ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ಈಗ ಮತ್ತೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇದೇ ಒಂದು 15ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಹಣ ಕೂಡ ಜಮೆ ಆಗಲಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಎಲ್ಲ ಅಕೌಂಟ್ಗೂ ಕೂಡ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಗೆ 52,000 ರೂಪಾಯಿ ಸರ್ಕಾರದಿಂದ ಬಂದಂತಾಗುತ್ತೆ. ಇನ್ನು 4 ಕಂತು ಬಾಕಿ ಉಳಿತಿ ಅಂತ ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರುವಂತದ್ದು. ಅಂದ್ರೆ ಒಟ್ಟು 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬರಬೇಕು, 52,000 ರೂಪಾಯಿ ಕಂಪ್ಲೀಟ್ ಆಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಆಡ್ ಮಾಡೋದು ಕೂಡ ಕಡ್ಡಾಯ. ಪ್ರತಿ ವರ್ಷವೂ ಕೂಡ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಬೇಕು. ಇಲ್ಲವಾದಲ್ಲಿ ಹಣವನ್ನ ಹಾಕೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಸತ್ತವರ ಹೆಸರಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಇದೆ. ಈ ಒಂದು ಹಣ ವೇಸ್ಟ್ ಆಗ್ತಾ ಇದೆ. ಈ ಒಂದು ಹಣವನ್ನ ನಾವು ಗೃಹಲಕ್ಷ್ಮಿಯರಿಗೆ ಕೊಡ್ತೀವಿ ಅಂತ ಹೇಳಲಾಗಿದ್ದು, ಅದೇ ತರ ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರ ನೀಡೋದನ್ನ ಕಡ್ಡಾಯ ಮಾಡಲಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ ಅಂತ ಹೇಳಲಾಗಿದ್ದು, ಇದರ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಂಡು ಬೇಗನೆ ಪರಿಶೀಲನೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸ್ಪಷ್ಟ ಒಂದು ಸೂಚನೆ ಕೂಡ ಕೊಡಲಾಗಿದೆ ವೀಕ್ಷಕರೇ. ಇನ್ನು BPL ಕಾರ್ಡ್ ಇದ್ದವರಿಗೂ ಕೂಡ ಮತ್ತೆ ಅನ್ನಭಾಗ್ಯದ ಬದಲಾಗಿ ಹಣ ಬರುತ್ತಾ? ವೀಕ್ಷಕರೇ, ಕೇಂದ್ರ ಸರ್ಕಾರವು ಕೂಡ ಈ ತರ ಪ್ಲಾನಿಂಗ್ ಮಾಡ್ತಾ ಇದೆ ಅಂತ ಡೇಲಿಯಂಟ್ ಆಪ್ ನಲ್ಲಿ ಈಗಾಗಲೇ ಒಂದು ಸುದ್ದಿ ವೈರಲ್ ಆಗಿದೆ ವೀಕ್ಷಕರೇ. ಪಡಿತರ ಚೀಟಿದಾರರಿಗೆ ಅಕ್ಕಿ, ಗೋಧಿ ಸರ್ಕಾರ ಕೊಡ್ತಿರಬಹುದು. ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ವಿತರಣೆ ಮಾಡ್ತಾರೆ.
ಅಕ್ಕಿ ಬದಲಾಗಿ ಹಣ ಕೊಟ್ರೆ ಹೇಗೆ ಅಂತ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಅಂತೆ. ಅಂದ್ರೆ 1,000 ರೂಪಾಯಿ ಆದ್ರೂ ಕೊಡ್ಬೋದು, 500 ರೂಪಾಯಿ ಆದ್ರೂ ಕೊಡ್ಬೋದು. ನಿಮ್ಮ ಕುಟುಂಬದಲ್ಲಿ 1, 2 ಜನ 3 ಜನ ಇದ್ರೆ ಕಡಿಮೆ ಹಣ ಬರ್ಬೋದು, 5, 6 ಜನ ಇದ್ರೆ ಹೆಚ್ಚು ಹಣ ಕೂಡ ಬರ್ಬೋದು. ಆದ್ರೆ ಅಧಿಕೃತವಾಗಿ ಒಂದು ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಈಗಾಗಲೇ ವಾಟ್ಸಾಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ಒಂದು ಸುದ್ದಿ ವೈರಲ್ ಆಗಿದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ವಿತರಣೆ ಬಂದ್ ಮಾಡಿ ಒಂದು ವೋಚರ್ ಕೊಡೋದ್ರ ಮೂಲಕ ಅಥವಾ DBT ಮೂಲಕ ಹಣವನ್ನ ಖಾತೆಗೆ ಜಮೆ ಮಾಡೋದ್ರ ಮೂಲಕ ಪಡಿತರ ಚೀಟಿದಾರರು ತಮಗೆ ಇಷ್ಟ ಬಂದಂತ ವಸ್ತುಗಳನ್ನ ಪಡಿತರ ಅಂಗಡಿಗಳಲ್ಲಿ ಆ ಒಂದು ಹಣವನ್ನು ಕೊಟ್ಟು ಖರೀದಿ ಮಾಡಬಹುದು. ಅಕ್ಕಿ ಬೇಕಂದ್ರೆ ಅಕ್ಕಿ, ಗೋಧಿ ಬೇಕಂದ್ರೆ ಗೋಧಿ, ನಿಮಗೆ ಏನ್ ಬೇಕೋ ಆ ಒಂದು ಐಟಮ್ ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಣ ಕೊಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ಈ ತರ ಒಂದು ಆಪ್ಷನ್ ಕೂಡ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ ಅಂತೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಗೊತ್ತಿರೋ ಹಾಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯದ ಒಂದು ಯೋಜನೆಯಲ್ಲಿ ಬದಲಾವಣೆ ಅಂತ ಹೇಳ್ಬೋದು. ಇಷ್ಟು ದಿನ ಅಕ್ಕಿಯನ್ನ ಕೊಡ್ತಾ ಇದ್ರು, ಆದ್ರೆ ಇನ್ನು ಮುಂದೆ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಅಕ್ಕಿ ಬದಲಾಗಿ ಇನ್ನೊಂದು ಕಡೆಗೆ ಹೆಸರು ಕಾಳಿನ ಬದಲಾಗಿನೂ ಕೂಡ ಹೆಚ್ಚುವರಿ ಒಂದು ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತಾರೆ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಮೊದಲು ಜನವರಿ ತಿಂಗಳಲ್ಲಿ ಅನ್ನಭಾಗ್ಯದ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು. ಕರ್ನಾಟಕದಲ್ಲೂ ಕೂಡ ಅಕ್ಕಿ ಪ್ರಮಾಣ ಕಡಿಮೆ ಇರೋದ್ರಿಂದ ಅಕ್ಕಿ ಸ್ಟಾಕ್ ಇರಲಿಲ್ಲ, ಅಕ್ಕಿ ದಾಸ್ತಾನು ಇರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀವೇ ಖರೀದಿ ಮಾಡ್ಕೊಳ್ಳಿ ಮಾರ್ಕೆಟಿಂದ ಅಂತ ಅಕ್ಕಿ ಬದಲಾಗಿ ಹಣವನ್ನ ಕೊಟ್ಟಿದ್ರು 170, 175 ರೂಪಾಯಿ ಹಾಗೆ. ಆದರೆ ವೀಕ್ಷಕರೇ, ಜನವರಿ ತಿಂಗಳದ್ದು ಹಣ ಕೊಟ್ಟಿಲ್ಲ ಅಂತ ಈಗಾಗಲೇ ಮಹೇಶ್ ತೆಂಗಿನಕಾಯಿ ಬಿಜೆಪಿ ಶಾಸಕರವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಪ್ರಶ್ನೋತ್ತರ ವೇಳೆಯಲ್ಲಿ. ಹೀಗಾಗಿ ಅಕ್ಕಿ ಆದ್ರೂ ವಿತರಣೆ ಮಾಡಿ ಜನವರಿ ತಿಂಗಳದ್ದು ಹಣ ಆದ್ರೂ ಪಡಿತರ ಚೀಟಿದಾರರಿಗೆ ಹಾಕಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಜಮೆ ಮಾಡಬೇಕು ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡಲು ಪ್ರಾರಂಭ ಮಾಡಿದ್ದಾರೆ ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 6ನೇ ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಸರ್ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸರ್ಕಾರ 1,000 ದಿನ ಪೂರೈಸಿರೋ ಹಿನ್ನೆಲೆ ಇದೇ ಒಂದು ಫೆಬ್ರವರಿ 14ನೇ ತಾರೀಕಿಗೆ ಸಾಧನಾ ಸಮಾವೇಶ ಇರೋದ್ರಿಂದ ಜನರು ಹೀಗೆ ಆಶೀರ್ವಾದ ಮಾಡಿದರೆ 6ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡ್ತೀವಿ, 6ನೇ ಗ್ಯಾರಂಟಿಯಾಗಿ ಭೂಮಿ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ಮತ್ತೆ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಹಕಾರ ಹೀಗೆ ಇದ್ರೆ 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂಮಿಯನ್ನು ಕೂಡ ಕೊಡ್ತೀವಿ, ಭೂಮಿ ಸಹ ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರಲ್ಲಿ ಮುಖ್ಯವಾಗಿ 1,000 ದಿನಗಳನ್ನ ಪೂರೈಕೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದೇ ಒಂದು 14ನೇ ತಾರೀಕಿಗೆ ಬೃಹತ್ ಸಾಧನಾ ಸಮಾವೇಶ ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಒಂದು ಹೇಳಿಕೆ ಕೂಡ ಇಲ್ಲಿ ಬಂದಿರುವಂತದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಅದಕ್ಕಂದ್ರೆ ಭೂಮಿ ವಿತರಣೆ ಯೋಜನೆ ಇದು ಒಂದು 6ನೇ ಗ್ಯಾರಂಟಿ ಅಂತ ಹೇಳಿಕೆ ಕೊಟ್ಟಿದ್ದು ಈಗಾಗಲೇ ಒಂದು ಸುದ್ದಿ ವೈರಲ್ ಆಗಿರುವಂತದ್ದು ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. 6ನೇ ಗ್ಯಾರಂಟಿಯಾಗಿ ಏನು ಯೋಜನೆ ಘೋಷಣೆ ಆಗಬೇಕು ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಶಕ್ತಿ ಯೋಜನೆ ಬಗ್ಗೆ. ಈಗಾಗಲೇ ಮಹಿಳೆಯರು ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಾರೆ, ನಿಮ್ಗೆ ಗೊತ್ತೇ ಇದೆ, ಆಧಾರ್ ಕಾರ್ಡ್ ತೋರಿಸೋದ್ರ ಮೂಲಕ, ಶಕ್ತಿ ಯೋಜನೆ ಮೂಲಕ. ಆದ್ರೆ ಈ ಒಂದು ಯೋಜನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬಸ್ನಲ್ಲಿ ಗಂಡಸರಿಗೆ ಜಾಗ ಸಿಗ್ತಾ ಇಲ್ಲ. ಶಕ್ತಿ ಯೋಜನೆ ಕುರಿತು ದೇಶಪಾಂಡೆ ಅವರು ಅಪಸ್ವರ ಎತ್ತಿದ್ದಾರೆ. ಸಿದ್ದರಾಮಯ್ಯನವರ ಶಕ್ತಿ ಯೋಜನೆ ಜಾರಿಗೆ ಬಂದಾಗಲಿಂದ ಮಹಿಳೆಯರಿಗೆ ಬಸ್ನಲ್ಲಿ ಹೆಚ್ಚು ಇರ್ತಾರೆ, ಮಹಿಳೆಯರೇ ಬಸ್ನಲ್ಲಿ ಹೆಚ್ಚಿರ್ತಾರೆ, ಗಂಡು ಮಕ್ಕಳಿಗೆ ಬಸ್ನಲ್ಲಿ ಜಾಗ ಸಿಗದಂತಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕ RV ದೇಶಪಾಂಡೆ ಅವರು ಶನಿವಾರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಶಕ್ತಿ ಯೋಜನೆ ವಿರುದ್ಧ ಬಿಜೆಪಿ ನಾಯಕರ ಎದುರೇ ಅಪಸ್ವರ ಎತ್ತಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಶಸ್ತ್ರವಾಗಿ ಪರಿಗಣಿಸಿದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಮಹಿಳೆಯರಿಗೆ ತಿಂಗಳಿಗೆ ಸಾವಿರಾರು ರೂಪಾಯಿ ಟ್ರಾವೆಲಿಂಗ್ ಕಾಸ್ಟ್ ಕೂಡ ಉಳಿತಾ ಇದೆ. ಆದ್ರೆ ಗಂಡಸರಿಗೆ ಬಸ್ನಲ್ಲಿ ಜಾಗ ಸಿಗ್ತಾ ಇಲ್ಲ, ಬಸ್ನಲ್ಲಿ ಓಡಾಡಬೇಕಂದ್ರೆ ಗಂಡಸರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ದೇಶಪಾಂಡೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ಇದೇ ಒಂದು 19ನೇ ತಾರೀಕಿಗೆ ಬೆಂಗಳೂರು ಚಲೋ ಅಂತ ಸಾರಿಗೆ ನೌಕರರು ಮುಷ್ಕರವನ್ನು ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಕಳೆದ ತಿಂಗಳು ಜನವರಿಯಲ್ಲಿ ಈ ಒಂದು ಮುಷ್ಕರ ಇತ್ತು. ಆದ್ರೆ ಮುಖಂಡರು ಸಾವನ್ನಪ್ಪಿರೋದ್ರಿಂದ ನಿಧನರಾದ ನಂತರ ಈ ಒಂದು ಬೆಂಗಳೂರು ಚಲೋ ಸಾರಿಗೆ ನೌಕರರ ಮುಷ್ಕರ ಎಕ್ಸ್ಟೆಂಡ್ ಆಯಿತು, ಮತ್ತೆ ಈಗ ಪೋಸ್ಟ್ಪೋಂಡ್ ಆಗಿತ್ತು. ಈಗ 19ನೇ ತಾರೀಕಿಗೆ ಸಾರಿಗೆ ನೌಕರರು ಮತ್ತೆ ತಮ್ಮ ಒಂದು ಮುಷ್ಕರವನ್ನ ಮಾಡಲಿದ್ದಾರೆ. ಹೀಗಾಗಿ 19ನೇ ತಾರೀಕು ಫೆಬ್ರವರಿ ಸಂಚಾರ ವೃತ್ತಿಯವಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಬನ್ನಿ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರ ರೇಟ್ ನೋಡೋಣ.
ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ಮತ್ತೆ ಏರಿಕೆ ಆಗಬಹುದು. ಎದಕ್ಕಂದ್ರೆ ವೀಕ್ಷಕರೇ, ಡಾಲರ್ ವೀಕ್ ಆಗ್ತಾ ಇದೆ, ಹೀಗಾಗಿ ಈ ಒಂದು ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಭೀತಿ ಇರೋದ್ರಿಂದ ಮತ್ತೆ ಈಗ ಬಂಗಾರದ ಬೆಲೆ ಏರಿಕೆ ಆಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಇನ್ನು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಜನರು ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, FED ಆಗಿರ್ಬೋದು, ಅದೇ ತರ ಅಮೆರಿಕ ಗೋಲ್ಡ್ ರಿಸರ್ವ್ ಆಗಿರ್ಬೋದು, ಚೀನಾ ಗೋಲ್ಡ್ ರಿಸರ್ವ್ ಆಗಿರ್ಬೋದು, ಎಲ್ಲ ಕೂಡ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಮತ್ತೆ 1310 ರೂಪಾಯಿ ಬೆಲೆ ಏರಿಕೆ ಆಗಿದೆ. 1,56,600 ರೂಪಾಯಿ ಇತ್ತು, ಈಗ 1,57,910 ರೂಪಾಯಿ ಆಗಿದೆ 10 ಗ್ರಾಮ್ಗೆ. ಅದೇ ತರ ಬೆಳ್ಳಿ ಕೂಡ ಒಂದೇ ದಿನ 15,000 ರೂಪಾಯಿ 1 kg ಮೇಲೆ ಏರಿಕೆ ಆಗೋದ್ರ ಮೂಲಕ 2,85,000 ರೂಪಾಯಿ ಇದ್ದದ್ದು ಈಗ 1 kgಗೆ 3 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ 15,000 ರೂಪಾಯಿ ಏರಿಕೆ ಆಗಿದೆ. ಬಂಗಾರವು ಕೂಡ 1,300 ರೂಪಾಯಿ ಏರಿಕೆ ಆಗಿದೆ. ಈಗ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಬೆಲೆ 1,57,910 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ 1 kg ಬೆಳ್ಳಿ ದರ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.